ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ ಕ್ವೆಶ್ಚನ್ ನನಗೆ ಬರ್ತಾ ಇರುತ್ತೆ. ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ವಿ, ಒಂದು ತುಂಬ ಲೈಟ್ ಗೆರೆ ಕಾಣ್ತಾ ಇದೆ, ನಾನು ಪ್ರೆಗ್ನೆಂಟ್ ಇದ್ದೀನಾ ಆ್ಯಂಡ್ ಈಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಮೇಡಮ್, ಈ ಪ್ರಶ್ನೆ ನನಗೆ ಬರ್ತಾ ಇರುತ್ತೆ. ಆ್ಯಂಡ್ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯಾವಾಗ ಮಹಿಳೆ ತನ್ನ ಪೀರಿಯಡ್ ಮಿಸ್ ಆಗುತ್ತೆ, ಕೆಲವೊಂದು ಸಲ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮೊದಲೇ ಮಹಿಳೆಯರು ಏನು ಮಾಡ್ತಾರೆ, ಈ ಪ್ರೆಗ್ನೆನ್ಸಿ ಕಿಟ್ ಅದರಲ್ಲಿ ಅವರು ಚೆಕ್ ಮಾಡ್ತಾರೆ. ಈ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ನಾವು ಟೆಸ್ಟ್ ಮಾಡಿದಾಗ ಅವರಿಗೆ ಒಂದು ಡಾರ್ಕ್ ಲೈನ್ ಕಾಣ್ತಾ ಇರುತ್ತೆ ಸಿ ಏರಿಯಾದಲ್ಲಿ, ಆ್ಯಂಡ್ ಇನ್ನೊಂದು ಟಿ ಏರಿಯಾದಲ್ಲಿ ತುಂಬ ಫೇಂಟ್ ಲೈನ್ ಕಾಣ್ತಾ ಇರುತ್ತೆ, ಲೈಟ್ ಪಿಂಕ್. ಒಂದು ಲೈನ್ ಇದೆಯೋ ಇಲ್ವೋ ಅಂತ ಕೆಲವೊಮ್ಮೆ ಡೌಟ್ ಬರ್ತಾ ಇರುತ್ತೆ, ಆ ರೀತಿ ಲೈನ್ ಕಾಣ್ತಾ ಇರುತ್ತೆ. ಸೊ ಅವರಿಗೆ ಡೌಟ್ ಬರುತ್ತೆ, ಇದೇನು ಈ ರೀತಿ ಲೈನ್ ಬಂದಿದೆ, ಈಗ ನಾನು ಪ್ರೆಗ್ನೆಂಟ್ ಇದೀನಾ ಇಲ್ವಾ, ನೆಕ್ಸ್ಟ್ ಏನು ಮಾಡಲಿ ನಾನು ಅಂತ. ಸೊ ಏನಿದು ಫೇಂಟ್ ಲೈನ್? ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ನಾವು ಯಾವಾಗ ಮಾಡ್ತಾ ಇರ್ತೇವೆ, ಅದು ಏನು ಮೆಜರ್ ಮಾಡುತ್ತೆ, ನಿಮ್ಮ ಬಾಡಿಯಲ್ಲಿ ಎಷ್ಟು ಬೀಟಾ HCG ಹಾರ್ಮೋನ್ ಇದೆ ಅಂತ ಅದು ಚೆಕ್ ಮಾಡ್ತಾ ಇರುತ್ತೆ. ಈಗ ಬೀಟಾ HCG ಹಾರ್ಮೋನ್ ಯಾವಾಗ ಬರುತ್ತೆ, ನೀವು ಪ್ರೆಗ್ನೆಂಟ್ ಇದ್ದರೆ ಇದು ನಿಮ್ಮ ಮೂತ್ರದಲ್ಲಿ ಬರ್ತಾ ಇರುತ್ತೆ. ಬಟ್ ಸಪೋಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ, ಆದರೆ ನಿಮ್ಮ ಪ್ರೆಗ್ನೆನ್ಸಿ ಬಹಳ ಅರ್ಲಿ ಪ್ರೆಗ್ನೆನ್ಸಿ, ಪೀರಿಯಡ್ ಇನ್ನೂ ಮಿಸ್ಸೇ ಆಗಿಲ್ಲ, ಮಿಸ್ ಆಗೋಕ್ಕಿಂತ ಒಂದು 2 ದಿನ ಮೊದಲೇ ಚೆಕ್ ಮಾಡಿದ್ದೀರಾ, ಬಹಳ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನೀವು ಚೆಕ್ ಮಾಡಿದ್ರಿ ಅಂದಾಗ ಆ ಲೈನು ಅಷ್ಟು ಡಾರ್ಕಾಗಿ ಬರದೇ ಇರ್ಬೋದು, ಸ್ವಲ್ಪ ಲೈಟಾಗಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಒನ್ ಆಫ್ ದ ರೀಸನ್ ಯಾಕೆ ಈ ರೀತಿ ಫೇಂಟ್ ಲೈನ್ ಬರುತ್ತೆ, ಒಂಥರ ಇದೆಯೋ ಇಲ್ವೋ ಅನ್ನೋ ಥರ ಲೈನ್ ಬರ್ತಾ ಇರುತ್ತೆ, ಮೇ ಬಿ ಇಟ್ ಈಸ್ ಅನ್ ಅರ್ಲಿ ಪ್ರೆಗ್ನೆನ್ಸಿ. ಬಹಳ ಬೇಗ ನೀವು ಟೆಸ್ಟ್ ಮಾಡಿದ್ದೀರಾ, ಅರ್ಲಿ ಪ್ರೆಗ್ನೆನ್ಸಿ ಇತ್ತು, ಅದು ಇನ್ನೂ ಒಂದು 4 ವಾರನೂ ಆಗ್ತಿಲ್ಲ ಆದಾಗ ಹಾರ್ಮೋನ್ ಲೆವೆಲ್ ಅಷ್ಟು ಇರೋದಿಲ್ಲ. ಸೊ ಆವಾಗ ನಿಮಗೆ ಈ ರೀತಿ ಫೇಂಟ್ ಲೈನ್ ಬರ್ತಾ ಇರ್ಬೋದು. ಎರಡನೇದು, ಕೆಲವೊಂದು ಸಲ ಮಹಿಳೆಯರು ಬಹಳ ನೀರು ಎಕ್ಸೆಟ್ರಾ ಬಹಳ ಕುಡ್ಕೊಂಡ್ಬಿಟ್ಟಿರ್ತಾರೆ, ಯೂರಿನ್ ತುಂಬ ಡೈಲ್ಯೂಟ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಬಹಳ ಡೈಲ್ಯೂಟ್ ಯೂರಿನಲ್ಲಿ ಕೆಲವೊಮ್ಮೆ ಈ HCGಯ ಕಾನ್ಸಂಟ್ರೇಷನ್ ಅಷ್ಟಿರೋದಿಲ್ಲ. ಸೊ ಆವಾಗ ನಿಮಗೆ ಈ ರೀತಿ ಲೈಟ್ ಕಲರ್ ಲೈನ್ ಬರ್ತಾ ಇರಬಹುದು. ಇದು ಇವ್ಯಾಪರೇಷನ್ ಲೈನ್ ಇರ್ಬೋದು. ಇವ್ಯಾಪರೇಷನ್ ಲೈನ್ ಅಂತ ಹೇಳಿದರೆ, ನೀವು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡಿದ್ರಿ, ಅದರಲ್ಲಿ ಬರೆದಿತ್ತು ನೀವು 5 ನಿಮಿಷದ ಒಳಗಡೆ ಈ ಟೆಸ್ಟನ್ನು ಓದಬೇಕು ಅಂತ. ಬಟ್ ನೀವು ಯೂರಿನನ್ನು ಹಾಕಿ ಒಂದು 10 ನಿಮಿಷ ಆದಮೇಲೆ ನೋಡ್ತಾ ಇದ್ದೀರಾ, ಆವಾಗ ನಿಮಗೆ ಒಂದು ಲೈನ್ ಕಾಣ್ತಾ ಇದೆ. ಮೊದಲು 5 ನಿಮಿಷದ ಒಳಗಡೆ ಏನೂ ಲೈನ್ ಕಾಣಲಿಲ್ಲ, ಬಟ್ 10 ನಿಮಿಷ, ಒಂದು 30 ನಿಮಿಷ ಆದಮೇಲೆ ಒಂದು ಲೈನ್ ಕಾಣ್ತಾ ಇದೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಇವ್ಯಾಪರೇಷನ್ ಲೈನ್. ಇದರ ಅರ್ಥ ನಿಮಗೆ ಪ್ರೆಗ್ನೆನ್ಸಿ ಇದೆ ಅಂತ ಅಲ್ಲ, ಇದು ರಾಂಗ್ ಆಗಿ ನಾವು ಓದ್ತಾ ಇದ್ದೇವೆ ಆ ಕಿಟ್ಟನ್ನು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಇವ್ಯಾಪರೇಷನ್ ಲೈನ್. ಸೊ ಒಂದು 30 ಮಿನಿಟ್ಸು, 40 ಮಿನಿಟ್ಸು, 1 ತಾಸು, 1-2 ತಾಸು ಆದಮೇಲೆ ಆ ರೀತಿ ಲೈನ್ ಬರ್ತಾ ಇರುತ್ತೆ, ಅದು ಸಹ ಫೇಂಟ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಇವ್ಯಾಪರೇಷನ್ ಲೈನ್. ಆದ್ದರಿಂದ ಈ ಟೆಸ್ಟಿಂಗನ್ನು ಕರೆಕ್ಟಾಗಿ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ನೋಡಬೇಕು, ಒಂದು ಗೆರೆ ಕಾಣ್ತಾ ಇದೆಯಾ, 2 ಗೆರೆ ಕಾಣ್ತಾ ಇದೆಯಾ, ಅದು ಎಷ್ಟೇ ಲೈಟಾಗಿರಲಿ, ಬಟ್ ಲೈನ್ ಕಾಣ್ತಾ ಇದೆಯಾ ಅಂತ ನೋಡೋದು ವಿತಿನ್ 5 to 6 ಮಿನಿಟ್ಸ್ ಒಳಗಡೆ. ಮೂರನೇ ರೀಸನ್ ಏನಿರ್ಬೋದು, ಸಪೋಸ್ ನೀವೇನಾದ್ರೂ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮಗೆ ಕೆಲವೊಂದು ಈ ಔಷಧಿಗಳನ್ನು ಹಾಕಿದ್ದಾರೆ, ಫರ್ಟಿಲಿಟಿ ಮೆಡಿಸಿನ್ಸ್. ಕೆಲವೊಂದು ಸಲ ನಾವು ಪ್ರೆಗ್ನೆನ್ಸಿ ಸಪೋರ್ಟ್ ಮಾಡೋಕ್ಕೆ ಕೆಲವೊಂದು ಮೆಡಿಸಿನ್ಸನ್ನು ಹಾಕ್ತಾ ಇರ್ತೀವಿ, ಅದರಿಂದ ಕೆಲವೊಂದು ಸಲ ಮಹಿಳೆಯರಿಗೆ ಈ ರೀತಿ ಫೇಂಟ್ ಲೈನ್ ಬರ್ತಾ ಇರಬಹುದು. 4ನೇ ರೀಸನ್, ನೀವೇನು ಕಿಟ್ ತೊಗೊಂಡ ಇದ್ದೀರಾ ಆ್ಯಂಡ್ ಯಾವುದರಿಂದ ನೀವು ಟೆಸ್ಟ್ ಮಾಡ್ತಾ ಇದ್ದೀರಾ ಆ ಕಿಟ್ಟೇ ಸರಿ ಇರಲಿಕ್ಕಿಲ್ಲ, ಅದು ಎಕ್ಸ್ಪೈರ್ಡ್ ಕಿಟ್ ಇರಬಹುದು, ಅದರ ಸೆನ್ಸಿಟಿವಿಟಿ ಚೆನ್ನಾಗಿರಲಿಕ್ಕಿಲ್ಲ. ಸೊ ಅದು ಈ ರೀತಿ ಸರಿಯಾದ ರಿಸಲ್ಟನ್ನು ಕೊಡದೆ ಈ ರೀತಿ ಒಂಥರ ಫೇಂಟ್ ಲೈನನ್ನು ಕೊಡ್ತಾ ಇರಬಹುದು. ಅಥವಾ ಕೆಮಿಕಲ್ ಪ್ರೆಗ್ನೆನ್ಸಿ ಇರ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಒಂದು ಪ್ರೆಗ್ನೆನ್ಸಿ ಅಂತೂ ಇರುತ್ತೆ, ಬಟ್ ಜಸ್ಟ್ ಅದು ಬರೀ ಆ ಕಿಟ್ಟಲ್ಲಿ ಮಾತ್ರ ಒಂದು ಸ್ವಲ್ಪ ಫೇಂಟ್ ಲೈನ್ ಕಾಣಿಸ್ತಾ ಇರುತ್ತೆ, ಬಟ್
ನಮ್ಮ ಸ್ಕ್ಯಾನ್ ಎಕ್ಸೆಟ್ರಾ ಮಾಡಿ ನೋಡಿದಾಗ ಅಲ್ಲಿ ಏನೂ ಕಾಣಿಸ್ತಾ ಇರೋದಿಲ್ಲ, ಸ್ಯಾಕ್ ಇರೋದಿಲ್ಲ, ಮಗು ಇರೋದಿಲ್ಲ, ಏನೂ ಇರೋದಿಲ್ಲ. ಇಟ್ ಕುಡ್ ಬಿ ಜಸ್ಟ್ ಅ ಕೆಮಿಕಲ್ ಪ್ರೆಗ್ನೆನ್ಸಿ, ಜಸ್ಟ್ ಒಂದು ಕೆಮಿಕಲ್, ಈ HCG ಅನ್ನುವಂಥ ಕೆಮಿಕಲ್ ಅಷ್ಟೇ ಬರ್ತಾ ಇದೆ, ಅದರಿಂದ ನಿಮಗೆ ಈ ರೀತಿ ಒಂದು ಫೇಂಟ್ ಲೈನ್ ಬರ್ತಾ ಇದೆ. ಸೊ ಇಟ್ ಕುಡ್ ಬಿ ಅ ಕೆಮಿಕಲ್ ಪ್ರೆಗ್ನೆನ್ಸಿ. ಇನ್ನೊಂದು ಬಹಳ ಪ್ರಾಬ್ಲಮೆಟಿಕ್ ಕಾರಣ ಅಂತ ಹೇಳಿದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ನಿಮ್ಮ ಪ್ರೆಗ್ನೆನ್ಸಿ ಗರ್ಭಕೋಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇತ್ತು, ಟ್ಯೂಬಲ್ಲಿತ್ತು, ಅಂಡಾಶಯದಲ್ಲಿ ಹೋಗ್ಕೊಳ್ತಿತ್ತು, ಆವಾಗ ಎಲ್ಲ ಏನಾಗುತ್ತೆ, HCGಯ ಲೆವೆಲ್ ಕಡಿಮೆನೇ ಇರುತ್ತೆ. ಆ್ಯಂಡ್ ಆವಾಗ ಸಹ ನಿಮಗೆ ಈ ರೀತಿ ಒಂದು ಲೈನ್ ಏನಿದೆ ಅದು ಫೇಂಟಾಗಿ ಕಾಣಿಸ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ನಿಮಗೆ ಯೂರಿನನ್ನು ಟೆಸ್ಟ್ ಯಾವಾಗ ನೀವು ಮಾಡ್ತೀರಾ ಪ್ರೆಗ್ನೆನ್ಸಿ ಕಿಟ್ಟಲ್ಲಿ, ಈ ರೀತಿ ತುಂಬ ಫೇಂಟ್ ಲೈಟ್ ಪಿಂಕ್ ಇದೆಯೋ ಇಲ್ವೋ ಅನ್ನೋವಂಥ ಒಂದು ಲೈನ್ ಕಾಣಿಸ್ತಾ ಇರ್ಬೋದು. ಒಂದು ಅರ್ಲಿ ಪ್ರೆಗ್ನೆನ್ಸಿ, ಬಹಳ ಬೇಗ ನೀವು ಟೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ, ಬಹಳ ಅರ್ಲಿ ಇದೆ ಇದು ಪ್ರೆಗ್ನೆನ್ಸಿ ಆವಾಗ. ಎರಡನೇದು ಕೆಮಿಕಲ್ ಪ್ರೆಗ್ನೆನ್ಸಿ, ಜಸ್ಟ್ ಅದು ಒಂದು ಕೆಮಿಕಲಿ ಅದು ಪ್ರೆಸೆಂಟ್ ಇದೆ, ಬಟ್ ಒಳಗಡೆ ಏನೂ ಕಾಣಿಸ್ತಾ ಇಲ್ಲ, ಅದರಲ್ಲೇ ಮಗು ಇಲ್ಲ, ಸ್ಯಾಕ್ ಇಲ್ಲ, ಏನೂ ಇಲ್ಲ, ಜಸ್ಟ್ HCG ಬಂದಿದೆ ಮಾತ್ರ. ಆ್ಯಂಡ್ ಅದರಿಂದ ಈ ಲೈನ್ ತುಂಬ ಲೈಟಾಗಿ ಕಾಣ್ತಾ ಇದೆ. ಮೂರನೇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ನಿಮ್ಮ ಪ್ರೆಗ್ನೆನ್ಸಿ ಗರ್ಭಕೋಶದಲ್ಲಿರದೆ ಬೇರೆ ಕಡೆ ಹೋಗಿ ಕುಳಿತುಕೊಂಡಿದೆ, ಆ್ಯಂಡ್ ಅದರಿಂದ HCGಯ ಲೆವೆಲ್ ಕಡಿಮೆ ಇದೆ. ಸೊ ಅದರಿಂದ ನಿಮಗೆ ತುಂಬ ಲೈಟ್ ಲೈನ್ ಕಾಣ್ತಾ ಇದೆ. ಆ್ಯಂಡ್ ಈ ಲೈಟ್ ಲೈನ್ ಯಾವತ್ತೂ ಲೈಟಾಗೇ ಇರುತ್ತೆ, ಅದು ಡಾರ್ಕನ್ ಆಗ್ತಾನೇ ಇರೋದಿಲ್ಲ. ಸೊ ಥರ್ಡ್ ಕುಡ್ ಬಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಫೋರ್ತ್, ನೀವು ರಾಂಗ್ ಟೆಸ್ಟಿಂಗ್ ಮಾಡ್ತಾ ಇದ್ದೀರಾ, 5 ನಿಮಿಷ ಆದ ನಂತರ ನೋಡ್ತಾ ಇದ್ದೀರಾ. ಸೊ ಅದು ಒಂದು ಇವ್ಯಾಪ್ರೇಷನ್ ಲೈನ್ ಇರ್ಬೋದು, ಪ್ರೆಗ್ನೆನ್ಸಿ ಇರದೇ ಇರ್ಬೋದು, ನಿಮ್ಮ ಕಿಟ್ ಎಕ್ಸ್ಪೈರ್ ಆಗಿ ಹೋಗಿರ್ಬೋದು. ಸೊ ಅದು ಸರಿಯಾದ ರಿಸಲ್ಟನ್ನು ಕೊಡದೆ ಈ ರೀತಿ ಜಸ್ಟ್ ಒಂದು ಲೈಟ್ ಲೈನ್ ತೋರಿಸ್ತಾ ಇರ್ಬೋದು. ಅಥವಾ ನೀವು ಕೆಲವೊಂದು ಮೆಡಿಸಿನ್ಸ್ ಮೇಲಿದ್ದೀರಾ, ಲೈಕ್ ಫರ್ಟಿಲಿಟಿ ಮೆಡಿಸಿನ್ಸ್, ಅದರಿಂದ ಈ ರೀತಿ ಲೈಟ್ ಲೈನ್ ಬರ್ತಾ ಇರ್ಬೋದು. ಸೊ ಇವೆಲ್ಲ ಕಾರಣದಿಂದ ಈ ಲೈಟ್ ಲೈನ್ ಬರ್ತಾ ಇರುತ್ತೆ. ಬಟ್ ನೀವು ಈ ರೀತಿ ಲೈಟ್ ಲೈನ್ ಅನ್ನು ನೋಡಿದಾಗ ಯು ಶುಡ್ ಬಿ ಕಾಷಿಯಸ್. ನೀವು ಕೆಲವೊಂದು ಥಿಂಗ್ಸನ್ನು ಆವಾಗ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಬರುತ್ತೆ, ಈ ರೀತಿ ಲೈಟ್ ಲೈನ್ ಬಂತು ಅಂದರೆ ನಾನು ಪ್ರೆಗ್ನೆಂಟಾ ಅಥವಾ ಇಲ್ವಾ? ಸೊ ನಾನು ಹೇಳಿದೆ, ನೀವು ಪ್ರೆಗ್ನೆಂಟಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಥಿಂಗ್ಸನ್ನು ಮಾಡಬೇಕಾಗತ್ತೆ. ಒಂದು, ಸಪೋಸ್ ನಿಮಗೆ ಟೆಸ್ಟ್ ಮಾಡಿದಾಗ ಕರೆಕ್ಟಾದ ಕಿಟ್ಟಿತ್ತು, ಕರೆಕ್ಟಾಗಿ ನೀವು ಟೆಸ್ಟ್ ಮಾಡ್ಕೊಂಡ್ರಿ, ಲೈಟ್ ಲೈನ್ ಬಂತು. ಸೊ ನೀವು ಆವಾಗ ಏನು ಮಾಡಬೇಕು, 1 ವಾರ ಬಿಟ್ಟು ಇನ್ನೊಮ್ಮೆ ಟೆಸ್ಟ್ ಮಾಡ್ಕೊಳ್ಬೇಕು, ರೀಟೆಸ್ಟಿಂಗನ್ನು ಮಾಡ್ಕೊಳ್ಬೇಕು. ಓಕೆ, ಯೂರಿನಲ್ಲೇ ನೀವು ಇನ್ನೊಮ್ಮೆ ಟೆಸ್ಟ್ ಮಾಡಿಕೊಂಡಾಗ ಆವಾಗ ಮೇ ಬಿ ನಿಮ್ಮ ಬೀಟಾ HCG ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇರುತ್ತೆ. ಆ್ಯಂಡ್ ಆವಾಗ ನಿಮ್ಮ ಲೈನ್ ಡಾರ್ಕನ್ ಕಾಣ್ತಾ ಇರ್ಬೋದು. ಸೊ ಡಾರ್ಕನ್ ಬಂತು ಅಂತ ಹೇಳಿದರೆ ಎಸ್, ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಓಕೆ, ಯೂಶ್ವಲಿ ನಾವೇನು ಹೇಳ್ತೀವಿ, ಒಂದು ಸಲ ನಿಮಗೆ ಕರೆಕ್ಟಾಗಿ ಟೆಸ್ಟ್ ಮಾಡ್ಕೊಂಡ್ರಿ ಆ್ಯಂಡ್ 5 ನಿಮಿಷದ ಒಳಗಡೆ ಅಲ್ಲಿ ಎಷ್ಟೇ ಲೈಟಾಗಿ ಒಂದು ಲೈನ್ ಕಾಣಿಸ್ತಾ ಇತ್ತಂದ್ರೂ ಅದು ಪ್ರೆಗ್ನೆನ್ಸಿ ಅಂತಲೇ ಅರ್ಥ. ಗೊತ್ತಾಯ್ತಾ? ಯೂರಿನ್ ಹಾಕಿದ್ರಿ, 5 ನಿಮಿಷದ ಒಳಗಡೆ ನೋಡಿದ್ರಿ, ಒಂದು ಲೈಟ್ ಲೈನ್ ನಿಮ್ಗೆ ಕಾಣಿಸ್ತಾ ಇದೆ ಅಂದಾಗ ಮೋಸ್ಟ್ ಪ್ರೊಬೆಬ್ಲಿ 95 to 96% ನೀವು ಪ್ರೆಗ್ನೆಂಟ್ ಇರಬಹುದು. ಬಟ್ ಅದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಸೊ ಒಂದೇದು ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಾ, 1 ವಾರ ಅಥವಾ 10 ದಿನ ಬಿಟ್ಟು ಇನ್ನೊಮ್ಮೆ ಟೆಸ್ಟ್ ಮಾಡಿ. ಇಲ್ಲ ನನಗೆ ಅಷ್ಟು ಹೊತ್ತು ನಾನು ವೇಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಏನು ಮಾಡಬೇಕು, ಲ್ಯಾಬೋರೇಟ್ರಿಗೆ ಹೋಗಿ, ಎಲ್ಲಿ ನಿಮ್ದು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಿರ್ತಾರೆ, ಶುಗರ್ ಟೆಸ್ಟು, ಅಲ್ಲಿ ಹೋಗ್ಕೊಂಡು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೇಕು. ಬ್ಲಡ್ ಬೀಟಾ HCG ಫಾರ್ ಪ್ರೆಗ್ನೆನ್ಸಿ ಅಂತ ಇರುತ್ತೆ. ಆ ಟೆಸ್ಟನ್ನು ಮಾಡಿಕೊಂಡಾಗ ಬ್ಲಡ್ಡಲ್ಲಿ ಬೀಟಾ HCGಯ ಲೆವೆಲ್ ಬಹಳ ಬೇಗ ಮತ್ತು ಬಹಳ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಎರಡರಲ್ಲಿ ಯಾವುದು ಬೆಟರ್? ಬ್ಲಡ್ ಟೆಸ್ಟ್ ಇಸ್ ಬೆಟರ್. ಸೊ ನಮಗೆ ಡೌಟ್ ಇದ್ದಾಗ ನಾವು ಬ್ಲಡ್ ಟೆಸ್ಟಿನ ರಿಸಲ್ಟನ್ನೇ ನೋಡ್ತೀವಿ ಹೊರತು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಿನ ರಿಸಲ್ಟನ್ನು ಅಲ್ಲ. ಸೊ ನಿಮ್ಗೆ ಡೌಟ್ ಇತ್ತು, ಬ್ಲಡ್ ಟೆಸ್ಟನ್ನು ಮಾಡ್ಕೊಳ್ಳಿ. ಅದರ ನಂಬರ್ಸ್ ಹೆಚ್ಚಿಗೆ ಬಂತು ಅಂದರೆ ಹೌದು, ಡೆಫಿನೆಟ್ಲಿ ನೀವು ಪ್ರೆಗ್ನೆಂಟ್ ಇದ್ದೀರಾ, 100% ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ. ಸಪೋಸ್ ನಿಮ್ಗೆ ಇಲ್ಲಿ ಫೇಂಟ್ ಲೈನ್ ಬರ್ತಾ ಇತ್ತು, ಬ್ಲಡ್ ಟೆಸ್ಟಲ್ಲಿ ನೋಡಿದರೆ ಅದು ನೆಗೆಟಿವ್ ಬಂತು ಅಂದರೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತಲೇ ಅರ್ಥ. ಸೊ ನಾವು ಫೈನಲಿ ತೊಗೊಳ್ಳೋದು ಬ್ಲಡ್ ಟೆಸ್ಟಿನ ರಿಸಲ್ಟನ್ನಾನೆ. ಓಕೆ, ಸೊ ಎರಡನೇ ಕೆಲಸ, ನಿಮಗೆ ವೇಟ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬ್ಲಡ್ ಟೆಸ್ಟ್ ಮಾಡ್ಕೊಳ್ತೀರಾ. ಮೂರನೇದು, ನೀವು ಸಪೋಸ್ ಡೈಲ್ಯೂಟೆಡ್ ಯೂರಿನ್ ಇತ್ತು ಅಂತ ಆ ರೀಸನ್ನಿಂದ ಏನಾದರೂ ಈ ರೀತಿ ಫೇಂಟ್ ಲೈನ್ ಬಂತು ಅಂದರೆ ನೀವು ಅರ್ಲಿ ಮಾರ್ನಿಂಗ್, ಬೆಳಿಗ್ಗೆ ಎದ್ದಾಕ್ಷಣ ನೀವು ಫಸ್ಟ್ ಮಾರ್ನಿಂಗ್ ಯೂರಿನಲ್ಲಿ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿ ನೋಡ್ಬೋದು.
ಆವಾಗಲೂ ನಿಮಗೆ ಗೊತ್ತಾಗತ್ತೆ. 4ನೇದು, ಮಿನಿಮಮ್ ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರದ ತನಕ ಆದರೂ ವೇಟ್ ಮಾಡಿ ಆ್ಯಂಡ್ ಆ ನಂತರ ಟೆಸ್ಟ್ ಮಾಡ್ಕೊಳ್ಳೋದು ಬೆಟರ್. ಸೊ ರೀಟೆಸ್ಟಿಂಗ್ ಅಥವಾ ಪೀರಿಯಡ್ ಮಿಸ್ ಆಗೋ ತನಕ ಆದ್ರೂ ವೇಟ್ ಮಾಡಿ. ಆ್ಯಂಡ್ ಮಿಸ್ಡ್ ಪೀರಿಯಡ್ ಅರೌಂಡ್ 7 to 10 ಡೇಸ್, ಪೀರಿಯಡ್ ಮಿಸ್ ಆದ 7 to 10 ಡೇಸಿನ ನಂತರ ನೀವು ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಮೆಡಿಸಿನ್ಸ್, ಫರ್ಟಿಲಿಟಿ ಮೆಡಿಸಿನ್ಸ್, HCG ಎಕ್ಸೆಟ್ರಾ ತೆಗೆದುಕೊಳ್ತಾ ಇದ್ರಿ ಅಂದಾಗ ಅದನ್ನು ನಿಲ್ಲಿಸಿದ ಒಂದು 10 ರಿಂದ 14 ದಿನಗಳ ನಂತರ ಈ ಟೆಸ್ಟಿಂಗನ್ನು ಮಾಡ್ಕೊಳ್ಬೇಕು. ಇಮಿಡಿಯೇಟ್ಲಿ ಈ ಟೆಸ್ಟನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಟೆಸ್ಟ್ ಮಾಡ್ಕೊಂಡ್ರಿ, ಕರೆಕ್ಟಾಗಿ ಟೆಸ್ಟ್ ಮಾಡ್ಕೊಂಡಿದ್ದೀರಿ, ಕರೆಕ್ಟ್ ಟೈಮಲ್ಲಿ ಟೆಸ್ಟ್ ಮಾಡ್ಕೊಂಡಿದ್ದೀರಿ ಆ್ಯಂಡ್ ಕರೆಕ್ಟ್ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಕೊಂಡಿದ್ದೀರಿ, ಕರೆಕ್ಟ್ ಪ್ರೊಸೀಜರನ್ನು ಯೂಸ್ ಮಾಡ್ಕೊಂಡು ಟೆಸ್ಟ್ ಮಾಡ್ಕೊಂಡಿದ್ದೀರಿ ಆ್ಯಂಡ್ ನಿಮಗೆ ಒಂದು ಫೇಂಟ್ ಲೈನ್ ಕಾಣಿಸ್ತಾ ಇದೆ T ಏರಿಯಾದಲ್ಲಿ ಅಂದಾಗ ಮೋಸ್ಟ್ ಪ್ರೊಬೆಬ್ಲಿ ಅರೌಂಡ್ 95 to 98% ನೀವು ಪ್ರೆಗ್ನೆಂಟ್ ಇದ್ದೀರಾ. ಡೌಟ್ ಇದೆ, ಒಂದು ಬ್ಲಡ್ಡಲ್ಲಿ ಟೆಸ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಒಂದು 10 ದಿನ ಬಿಟ್ಟು ರಿಪೀಟ್ ಮಾಡಿ. ಸ್ಟಿಲ್ ನಿಮಗೆ ಡೌಟ್ ಬರ್ತಾ ಇದೆ, ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಆ್ಯಂಡ್ ದೇ ವಿಲ್ ಗೈಡ್ ಯು ಆ್ಯಂಡ್ ಬೇಕಿತ್ತು ಅಂದರೆ ಅಲ್ಟ್ರಾಸೌಂಡ್ ಎಕ್ಸೆಟ್ರಾ ಮಾಡಿ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಫೇಂಟ್ ಲೈನ್ ಇನ್ ಪ್ರೆಗ್ನೆನ್ಸಿ ಕಿಟ್ ಅಂದರೆ ಮೋಸ್ಟ್ ಪ್ರೊಬೆಬ್ಲಿ ಪ್ರೆಗ್ನೆನ್ಸಿ ಇರುತ್ತೆ. ಬಟ್ ಎಸ್, ಫೇಂಟ್ ಲೈನ್ ಬರೋದಕ್ಕೆ ಬಹಳಷ್ಟು ಕಾರಣಗಳಿರ್ತವೆ. ಆ ಕಾರಣಗಳು ಯಾವ್ಯಾವುದು ಅಂತ ನಾನು ಹೇಳಿದ್ದೀನಿ. ಆ ಕಾರಣಗಳನ್ನು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಸೊ ದಟ್ ವಾಸ್ ಆಲ್ ಅಬೌಟ್ ದ ಫೇಂಟ್ ಲೈನ್ ಆನ್ ಪ್ರೆಗ್ನೆನ್ಸಿ ಕಿಟ್. Thank you so much for watching the video. Please like, share and subscribe the channel. Thank you.